ನಮಸ್ಕಾರ ಸ್ನೇಹಿತರೆ. ಮೀನರಾಶಿ ರಾಶಿ ಚಕ್ರದ ಕೊನೆಯ ಮಗು, ನೀರಿನ ಮಗು, ಕರುಣೆ ಮತ್ತು ಮೋಕ್ಷದ ಸಂಕೇತ. ನೀವು ನಿಮ್ಮ ಅಧಿಪತಿ ಗುರು, ಅಂದರೆ ಜ್ಞಾನ, ಭಕ್ತಿ, ಕನಸು, ದಯೆ, ತ್ಯಾಗ ಮತ್ತು ಆಧ್ಯಾತ್ಮದ ಕಾರಕ. ನೀವು ನದಿ ಇದ್ದ ಹಾಗೆ ಎಲ್ಲರ ಕಷ್ಟವನ್ನು ನಿಮ್ಮೊಳಗೆ ತೆಗೆದುಕೊಂಡು ಹರಿಯುತ್ತೀರಾ. ಯೌವನದಲ್ಲಿ ನೀವು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ಇರ್ತೀರಾ. ನೀವು ಟೀಚರ್, ಡಾಕ್ಟರ್, ಕಲಾವಿದ, ಕೌನ್ಸಿಲರ್, ಬರಹಗಾರ ಆಗಿರ್ತೀರ. ನಿಮಗೆ ಹಣಕ್ಕಿಂತ ಶಾಂತಿ, ಸ್ಥಾನಕ್ಕಿಂತ ಪ್ರೀತಿ ಮುಖ್ಯ. ನನ್ನಿಂದ ಯಾರಾದರೂ ನಗ್ತಾ ಇದ್ರೆ ಸಾಕು ಅನ್ನೋದು ನಿಮ್ಮ ನಿಯಮ. ಆದರೆ ಮೀನರಾಶಿಯವರೇ, ಈ ಕರುಣೆ, ಈ ಕನಸು, ಈ ಆಧ್ಯಾತ್ಮದ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಗುರು ನಿಮಗೆ ಯಾವ ಶುಭ ಫಲ ಕೊಡ್ತಾನೆ? ಯಾವ ಸವಾಲು ತರ್ತಾನೆ? ನಿಮ್ಮ ಸೂಕ್ಷ್ಮ ಹೃದಯಕ್ಕೆ ವಯಸ್ಸಾದ ಮೇಲೆ ಏನಾಗುತ್ತೆ? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಮೀನರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಮೀನರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಕನಸು ಮತ್ತು ಕರುಣೆ. 20ರಿಂದ 50 ವರ್ಷದವರೆಗೆ ನಿಮ್ಮ ಕಣ್ಣಲ್ಲಿ ಕನಸಿರುತ್ತೆ, ಜಗತ್ತನ್ನು ಸುಂದರ ಮಾಡಬೇಕು ಅಂತ. ನೀವು ತುಂಬ ಭಾವನಾತ್ಮಕ. ಯಾರು ಅಳ್ತಿದ್ರೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಕಲೆಗೆ, ಸಂಗೀತಕ್ಕೆ, ದೇವರಿಗೆ ಹತ್ತಿರ. ಕೆಲಸದಲ್ಲಿ ಪರ್ಫೆಕ್ಟ್ ಆಗಿರಲ್ಲ, ಆದರೆ ಮನಸ್ಸಿನಿಂದ ಮಾಡ್ತೀರಾ. ಈ ಸಮಯದಲ್ಲಿ ನೀವು ತುಂಬ ಜನರಿಗೆ ಸಹಾಯ ಮಾಡ್ತೀರಾ, ಆದರೆ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀನು ತುಂಬ ಸೆಂಟಿಮೆಂಟ್ ಅಂತಾರೆ. ಹಣದ ವಿಚಾರದಲ್ಲಿ ಮೋಸವೂ ಆಗುತ್ತೆ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹ ದುರ್ಬಲ ಆಗುತ್ತೆ, ಆದರೆ ಮನಸ್ಸು ಇನ್ನೂ ಮಗುವಿನ ಹಾಗೆ ಇರುತ್ತೆ. ಯಾರು ನನ್ನನ್ನು ನೋಡ್ಕೊಳ್ತಾರೆ ಅನ್ನೋ ಭಯ ಶುರುವಾಗುತ್ತೆ. ಮೊದಲು ಎಲ್ಲರಿಗೂ ಸಹಾಯ ಮಾಡಿದ ನೀವು ಈಗ ನಿಮಗೆ ಸಹಾಯ ಬೇಕು. ನಿಮ್ಮ ಕನಸುಗಳು ಅರ್ಧಕ್ಕೆ ನಿಂತಿದೆಯಾ ಅಂತ ಬೇಜಾರು. ಇದು ಮೀನರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನಾನು ಎಲ್ಲರಿಗೂ ಕೊಟ್ಟೆ, ನನಗೆ ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಷ್ಟ ಅಂತಲ್ಲ. ಮೀನರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಆಧ್ಯಾತ್ಮ ಮತ್ತು ಶಾಂತಿ. ನೀವು ಯೌವನದಲ್ಲಿ ಹುಡುಕಿದ ದೇವರು ಈಗ ನಿಮಗೆ ಸಿಗ್ತಾನೆ. ಉದಾಹರಣೆ, ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ, ಭಜನೆ ಮಾಡ್ತಾ ಇದ್ರಿ. ನಿಮ್ಮ ಮುಖದಲ್ಲಿ ಒಂದು ರೀತಿಯ ತೇಜಸ್ಸಿರುತ್ತೆ. ಜನ ಅವರ ಹತ್ರ ಕೂತ್ರೆ ಶಾಂತಿ ಸಿಗುತ್ತೆ ಅಂತಾರೆ. ಇದು ಗುರು ಕೊಡೋ ದೊಡ್ಡ ಗಿಫ್ಟ್. ಶುಭ ಫಲ 2, ಕಲೆ ಮತ್ತು ಸೃಜನಶೀಲತೆ. ವಯಸ್ಸಾದ ಮೇಲೆ ನಿಮ್ಮೊಳಗಿನ ಕಲಾವಿದ ಹೊರಗೆ ಬರ್ತಾನೆ. ಉದಾಹರಣೆ, 70 ವರ್ಷದಲ್ಲೂ ನೀವು ಪುಸ್ತಕ ಬರಿತೀರಾ, ಪೇಂಟಿಂಗ್ ಮಾಡ್ತೀರಾ, ಕವನ ಬರಿತೀರಾ. ನಿಮ್ಮ ಅನುಭವದ ಕಥೆಗಳು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗುತ್ತೆ. ಗುರು ನಿಮಗೆ ವಾಕ್ಸಿದ್ಧಿ ಕೊಡ್ತಾನೆ. ಶುಭ ಫಲ 3, ಕುಟುಂಬದ ಪ್ರೀತಿ ಮತ್ತು ಆಶೀರ್ವಾದ. ನೀವು ಯೌವನದಲ್ಲಿ ಮಾಡಿದ ತ್ಯಾಗ ಈಗ ಫಲ ಕೊಡುತ್ತೆ. ಉದಾಹರಣೆ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ ಅಥವಾ ಅಜ್ಜ ಇಲ್ಲದೆ ನಮಗೆ ಒಂದು ದಿನವೂ ಇರೋಕ್ಕೆ ಆಗಲ್ಲ ಅಂತಾರೆ. ನಿಮ್ಮ ಮಾತು ಮನೆಗೆ ದೀಪದ ಹಾಗೆ. ನಿಮ್ಮ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷವಿರುತ್ತೆ. ಶುಭ ಫಲ 4, ಸೇವೆ ಮತ್ತು ಮೋಕ್ಷದ ದಾರಿ. 60ರ ನಂತರ ನೀವು ನನಗಾಗಿ ಬದುಕೋದನ್ನು ಬಿಟ್ಟು ಎಲ್ಲರಿಗಾಗಿ ಬದುಕ್ತೀರಾ. ಉದಾಹರಣೆ, ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಧೈರ್ಯ ಹೇಳ್ತೀರಾ, ಅನ್ನದಾನ ಮಾಡ್ತೀರಾ, ತೀರ್ಥಯಾತ್ರೆ ಹೋಗ್ತೀರಾ. ನಿಮ್ಮ ಜೀವನದ ಉದ್ದೇಶ ಈಗ ಪೂರ್ತಿಯಾಗುತ್ತೆ. ಈಗ 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಸವಾಲು 1, ಅತಿಯಾದ ಭಾವನೆ ಮತ್ತು ಮೋಸ. ಮೀನರಾಶಿಯವರು ಬೇಗ ನಂಬ್ತೀರಾ. ಉದಾಹರಣೆ, ಯಾರಾದರೂ ಅಜ್ಜಿ ನನಗೆ ಸಹಾಯ ಬೇಕು ಅಂತ ಹೇಳಿದರೆ ಕೊಟ್ಟು ಬಿಡ್ತೀರಾ. ವಯಸ್ಸಾದ ಮೇಲೆ ಇದರಿಂದ ಹಣದ ನಷ್ಟ, ಮೋಸ ಆಗಬಹುದು. ನಿಮ್ಮ ಒಳ್ಳೆಯತನವೇ ಕೆಲವೊಮ್ಮೆ ಶತ್ರು ಆಗುತ್ತೆ. ಸವಾಲು 2, ಆರೋಗ್ಯ. ಮೀನರಾಶಿ ಕಾಲು, ಲಿಂಫ್, ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ಕಾಲು ಊತ, ಶುಗರ್, ನಿದ್ರೆ ಸಮಸ್ಯೆ, ಖಿನ್ನತೆ ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ಎಲ್ಲರ ಚಿಂತೆ ಮಾಡಿ ನಿಮ್ಮ ಆರೋಗ್ಯ ಮರೆತಿರ್ತೀರ. ಸವಾಲು 3, ವಾಸ್ತವದಿಂದ ದೂರ ಮತ್ತು ಗೊಂದಲ. ಇದಾಗುತ್ತಾ, ಹಾಗೆ ಆಗುತ್ತಾ ಅಂತ 24 ಗಂಟೆ ಯೋಚನೆ. ಉದಾಹರಣೆ, ಮಗ ಏನಾದರೂ ನಿರ್ಧಾರ ತಗೊಂಡ್ರೆ ಅದು ಸರಿಯಾ ತಪ್ಪಾ ಅಂತ ಅನುಮಾನ. ಈ ಗೊಂದಲದಿಂದ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಆಗಲ್ಲ. ಸವಾಲು 4, ಏಕಾಂಗಿತನ ಮತ್ತು ಬಲಿಪಶು ಮನೋಭಾವ.
ನಾನು ಎಲ್ಲರಿಗಾಗಿ ಮಾಡಿದೆ, ಯಾರು ನನ್ನನ್ನು ನೋಡಲಿಲ್ಲ ಅಂತ ಫೀಲ್ ಮಾಡ್ತೀರಾ. ಉದಾಹರಣೆ, ಮಕ್ಕಳು ಬ್ಯುಸಿ ಇದ್ದರೆ ನನ್ನನ್ನು ಮರ್ತು ಬಿಟ್ರು ಅಂತ ಅಳ್ತೀರಾ. ಈ ಯೋಚನೆ ನಿಮ್ಮನ್ನು ಇನ್ನೂ ಒಂಟಿ ಮಾಡುತ್ತೆ. ಹಾಗಾದರೆ ಮೀನರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1. ಎಲ್ಲರಿಗೂ ಸಹಾಯ ಬೇಡ, ಯೋಗ್ಯರಿಗೆ ಸಹಾಯ. ಕರುಣೆ ಒಳ್ಳೆಯದು, ಆದರೆ ಗಡಿ ಇರಬೇಕು. ಯಾರು ನಿಜವಾಗ್ಲೂ ಬೇಕು ಅವರಿಗೆ ಮಾತ್ರ ಸಹಾಯ ಮಾಡಿ, ಇಲ್ಲ ಅಂತ ಹೇಳೋದನ್ನು ಕಲಿಯಿರಿ. ಮಂತ್ರ 2. ದೇಹ ಮತ್ತು ಮನಸ್ಸಿನ ಕೇರ್. ದಿನ 20 ನಿಮಿಷ ವಾಕಿಂಗ್, 10 ನಿಮಿಷ ಪ್ರಾರ್ಥನೆ, ಪುಸ್ತಕ ಓದಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ. ಮಂತ್ರ 3. ಕನಸನ್ನು ವಾಸ್ತವಕ್ಕೆ ತನ್ನಿ. ನಾನು ಪುಸ್ತಕ ಬರಿಬೇಕು ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಬರೆಯೋದನ್ನು ಶುರು ಮಾಡಿ. ನಿಮ್ಮ ಕಲೆಯನ್ನು ಯೂಟ್ಯೂಬ್ನಲ್ಲಿ ಹಾಕಿ. ನಿಮ್ಮ ಕನಸು ಈಗಲೂ ಸಾಧ್ಯ. ಮೀನರಾಶಿಯವರೇ, ನಿಮಗೆ ಒಂದು ನಿಜವಾದ ಕತೆ ಹೇಳ್ತೀನಿ ಕೇಳಿ. ಜೀವನ ಪೂರ್ತಿ ಟೀಚರ್ ಆಗಿ ಕೆಲಸ ಮಾಡಿದ್ದೀರಾ. ರಿಟೈರ್ಡ್ ಆದಮೇಲೆ ಈಗ ಏನು ಮಾಡಲಿ ಅಂತ ಯೋಚನೆ ಮಾಡಿ ಆಮೇಲೆ ಉಚಿತ ಭಜನೆ ಮತ್ತು ಯೋಗ ಕೇಂದ್ರ ಶುರು ಮಾಡಿದ್ರಿ. ವೃದ್ಧರಿಗೆ ಸಂಗೀತ, ಧ್ಯಾನ ಕಲಿಸುತ್ತೀರಾ. ಈಗ 300ಕ್ಕೂ ಹೆಚ್ಚು ಜನರಿಗೆ ನಿಮ್ಮಿಂದ ಮಾನಸಿಕ ಶಾಂತಿ ಸಿಕ್ಕಿದೆ. ಸರ್ಕಾರ ನಿಮಗೆ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದೆ. ನೋಡಿದ್ರಾ, ನಿಮ್ಮ ಕರುಣೆ ಮತ್ತು ಭಕ್ತಿ ವಯಸ್ಸಾದ ಮೇಲೂ 300 ಜನರ ಬದುಕಿಗೆ ಬೆಳಕಾಯಿತು. ಇದು ಗುರು ಕೊಡೋ ನಿಜವಾದ ಯಶಸ್ಸು. ಇನ್ನೊಂದು ಕಥೆ ಕೇಳಿ. ನಿಮಗೆ ತುಂಬ ಧಾರಾಳ ಮನಸ್ಸು, ಯಾರು ಹಣ ಕೇಳಿದ್ರೂ ಕೊಡ್ತಿದ್ರಿ. ಇದರಿಂದ 10 ಲಕ್ಷ ನಷ್ಟ ಆಯಿತು. ಮನೆಯಲ್ಲಿ ಜಗಳ, ಟೆನ್ಷನ್. ಆಮೇಲೆ ನೀವು ಒಂದು ವಿಷಯವನ್ನು ಕಲಿತ್ರಿ. ಈಗ ದಾನ ಮಾಡ್ತೀರಾ, ಆದರೆ ಯೋಚನೆ ಮಾಡಿ. ಉಳಿದ ಟೈಮ್ನಲ್ಲಿ ಕವನ ಬರೀತೀರಾ. ನಿಮ್ಮ ಪುಸ್ತಕ ಈಗ ಮಾರುಕಟ್ಟೆಯಲ್ಲಿ ಹಿಟ್. ಈಗ ಮನೆ ನಗ್ತಾ ಇದೆ, ಮನಸ್ಸು ಶಾಂತವಾಗಿದೆ. ಗುರು ನಿಮ್ಮ ಅಧಿಪತಿ. ವಯಸ್ಸಾದ ಮೇಲೆ ಈ 3 ಪರಿಹಾರ ಮಾಡಿದರೆ ಕಷ್ಟ, ಗೊಂದಲ ಕಡಿಮೆಯಾಗುತ್ತೆ. 1. ಗುರುವಾರ ಉಪವಾಸ, ಹಳದಿ ವಸ್ತು ದಾನ, ಬೇಳೆ, ಬಾಳೆಹಣ್ಣು, ಅರಿಶಿಣ, ಗುರುಗಳಿಗೆ ಸಹಾಯ ಮಾಡಿ. 2. ಹಳದಿ ಅಥವಾ ಬಿಳಿ ವಸ್ತ್ರ, ವಾರಕ್ಕೆ 1 ದಿನ ಹಳದಿ ಹಾಕಿ. ಇದು ನಿಮ್ಮ ಗುರುಬಲ ಹೆಚ್ಚಿಸುತ್ತೆ. 3. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುಭ್ಯೋ ನಮಃ 108 ಬಾರಿ ಬೆಳಿಗ್ಗೆ ಜಪ ಮಾಡಿ. ನಿಮ್ಮ ಜ್ಞಾನಕ್ಕೆ ಬೆಳಕು ಬರುತ್ತೆ. ಮೀನರಾಶಿಯವರೇ, ನೀವು ದೇವರಿಗೆ ಇಷ್ಟವಾದ ಮಕ್ಕಳು. ಯಾಕಂದರೆ ನೀವು ಸ್ವಾರ್ಥ ಇಲ್ಲದೆ ಪ್ರೀತಿ ಹಂಚಿದ್ದೀರಾ. ಯೌವನದಲ್ಲಿ ನೀವು ಎಲ್ಲರ ಕಣ್ಣೀರು ಒರೆಸಿದ್ರಿ. ವಯಸ್ಸಾದ ಮೇಲೆ ನೀವು ಆಶೀರ್ವಾದದ ಮಳೆ ಹಾಕ್ತೀರಾ. ನೆನಪಿಟ್ಟುಕೊಳ್ಳಿ, ಕರುಣೆ ಮುಖ್ಯ, ಆದರೆ ಸ್ವಯಂ ಪ್ರೀತಿ ಅದಕ್ಕಿಂತ ಮುಖ್ಯ. ನಿಮ್ಮ ಕನಸು, ನಿಮ್ಮ ಭಕ್ತಿ, ನಿಮ್ಮ ಕಲೆ ಇವೆಲ್ಲ ನಿಮ್ಮ ಆಸ್ತಿ. ಆದರೆ ಅದರ ಜೊತೆಗೆ ವಾಸ್ತವ ಸೇರಿಸಿದರೆ ನೀವು ಸಂತ ಆಗ್ತೀರಾ. ನೀವು ಜಗತ್ತನ್ನು ಬದಲಾಯಿಸೋಕೆ ಬಂದವರಲ್ಲ, ನೀವು ಜಗತ್ತಿಗೆ ಪ್ರೀತಿ ಕೊಡೋಕೆ ಬಂದವರು. ನಿಮ್ಮ ತ್ಯಾಗದ ಕಥೆ ಮುಂದಿನ ತಲೆಮಾರಿಗೆ ಪ್ರಾರ್ಥನೆ. ಕೊನೆಗಾಲದಲ್ಲಿ ನಿಮ್ಮ ಜೊತೆ ಇರೋದು ಆಸ್ತಿ ಅಲ್ಲ, ನಿಮ್ಮಿಂದ ನಗು ಪಡೆದ ಜನರ ಆಶೀರ್ವಾದ. ಅದನ್ನು ಸಂಪಾದನೆ ಮಾಡಿ. ಯೌವನದಲ್ಲಿ ಎಲ್ಲರ ಕನಸಿಗೆ ನೀರು ಹಾಕಿದ್ರಿ. ವಯಸ್ಸಾದ ಮೇಲೆ ನಿಮ್ಮ ಕನಸನ್ನು ಬದುಕಿ. ಸೇವೆ ಮಾಡಿ, ಆದರೆ ನಿಮ್ಮನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ಬೃಹಸ್ಪತಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಗುರುದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮೀನರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.